ನಾಯಿ ಬೊಗಳೋದು ಅಂದ ತಕ್ಷಣ ನೆನಪಾಯ್ತು. ಡಾಕ್ಟರ್ ಸತೀಶ್ ಅವ್ರಿಗೆ ನಿಮ್ಮ ಮೊಮ್ಮಗಳನ್ನ ಕೊಡ್ತೀನಿ ಅಂತ ಏನೋ ಹೇಳಿದ್ರಾ? ಓಕೆ, ಹಿಂಗೆ ಮಾತಾಡ್ತಿ ಹಿಂಗೆ ಕೂತಿದ್ದೇವಲ್ರಿ, ಮಾತಾಡ್ತಾ ಬಂತು. ಯಾರೋ ಒಬ್ರು ನಿಮ್ಮ ಮಗಳಿದ್ರು ಇವ್ನಿಗೆ ಕೊಡ್ತಿದ್ದಿಲ್ಲ ಅಂತಂದ್ರು. ನನಗೆ ಹೆಣ್ಮಕ್ಳು ಮಾತ್ರ ಇಲ್ಲ, ನನ್ನ ಮೊಮ್ಮಗಳೆಲ್ಲ ಕೊಡ್ತೀನಿ ಅಂತಂದೆ. ಓಕೆ, ಅವ್ರು ಆಮೇಲೆ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡುವಾಗ ನೀವು ಹೇಳ್ತಿದ್ರಿ. ಹೌದು, ಏನ್ ಅನ್ಸ್ತಾಯ್ತು? ಅವ್ರು ಆರಾಮಾಗಿ ಹೋಗಿ ಕ್ಲೀನ್ ಮಾಡೋರು ಇಲ್ಲ, ಏನು ಅಷ್ಟು ನಾನ್ ಮಾಡಲ್ಲ ಅದು ಇದು ಅಂತ ಹೇಳಿ ಕ್ಲೀನಿಂಗ್ ಅಲ್ಲಿ ಫಸ್ಟ್ ಅಂದ್ರೆ ಅವ್ರೇನೆ? ಅವ್ರೇ ಬಾತ್ರೂಮ್ ಗಮ್ಮನಂಗ ಕ್ಲೀನ್ ಮಾಡೋರು ಅವ್ರು. ನೀವು ಬೇಡ ಮತ್ತಂದ್ ಯಾವ್ದನ್ ಕೆಲಸ ಮಾಡೋರು ಇಲ್ಲ ಮೇಡಮ್ ನಮ್ಗೆ ಅದನ್ನೇ ಕೊಡ್ರಿ ಬಾತ್ರೂಮ್ ತೊಳೆದೆ ಅನ್ನೋ ಸುತ್ತಿ ಸರ್. ಒಳ್ಳೆ ನೋಡಕ್ ಆಫೀಸರ್ ಇದ್ದಂಗ ಅವ್ರು. ದೊಡ್ಡ ಆಫೀಸರ್, ದೊಡ್ಡ ಆಫೀಸರ್ ಇದ್ದಂಗ. ಇವ್ರೇನಪ್ಪ ಬಾತ್ರೂಮ್ ಅಲ್ಲಿ ನಾ ಹಂಗೆ ಅನ್ನಕ್ಕೆ, ನೀವೇನ್ ಬಾತ್ರೂಮ್ ಅಲ್ಲಿ ಗಂಟು ಇಟ್ಟಿರಿ ಏನು, ಬಾತ್ರೂಮ್ ತೊಳೆದ್ರೆ ಅಷ್ಟು ಇಷ್ಟ ಅಂತ ಅನ್ನಕ್ಕೆ ನಾನು ನಗವ್ರು ಅವ್ರು. ನಗವ ಇಲ್ಲಮ್ಮ ನಮ್ಗೆ ಅದನ್ನೇ ಇಷ್ಟ, ಅದನ್ನೇ ಅನ್ನೋರು. ಇನ್ನು ಮೊದಲನೇ ವಾರದಲ್ಲಿ ಕರಿಬಸಪ್ಪ ಮತ್ತೆ ಅಮಿತ್ ಆಚೆ ಬಂದ್ರಲ್ಲ ಅಮ್ಮ. ಒಂದೇ ವಾರಕ್ಕ ನಿನ್ನೆ ಮಾತಾಡ್ದೆ ಯಾರ ಜೊತೆಗೆ? ಅಮಿತ್ ಜೊತೆ ಮಾತಾಡಿದ್ರ? ಏನಂದ್ರು? ಚೆನ್ನಾಗಿದಮ್ಮ 5 ವಾರ ಇದ್ ಬಂದಿ. ಇಲ್ಲಪ್ಪ ನಾನು 5 ವಾರಕ್ಕೆ ಬಂದೆ, ನನ್ಗ ಅಷ್ಟು ಬೇಜಾರಾಯ್ತು. ನೀವ್ ಒಂದೇ ವಾರಕ್ಕೆ ಬಂದಿ, ನಿಂಗೆ ತುಂಬಾ ಬೇಜಾರಾಯ್ತಪ್ಪ, ನಮ್ಗನ್ನು ಮನಸ್ಸಿದು ಆಯ್ತಂದೆ. ಏನ್ ಮಾಡದಮ್ಮ ಬಂದೆವು ಅಂತ ಮಾಡಿದ್ದ. ಮತ್ತೆ ಕರಿಬಸಪ್ಪ ಬರುವಾಗ ತುಂಬಾ ಜೋರಾಗಿ ಬಂದ ಬಂದು ಒಂದೇ ವಾರಕ್ಕೆ ಇಲ್ಲ ಅಂದ್ರೆ ಚೆನ್ನಾಗಿ ಮಾತಾಡ್ತಿದ್ದ ಬಿಡಿ ಎಲ್ಲರೂ ಕೂಡ. ಏನಾಯ್ತ ನಾವು ಒಂದೇ ವಾರಕ್ಕ ಬಂದ್ರು ಅವ್ರು. ಅಂದ್ರೆ ಅಮಿತ್ ಅವರು ಕರಿಬಸಪ್ಪ ಅವರಿಂದಾನೇ ಹೋದ್ರು ಅಂತ ಅನ್ಸುತ್ತೆ. ಬಿಕಾಸ್ ಜಂಟಿ ಅಂತ ಒಂದು ಜಂಟಿಯಿಂದ ಒಬ್ರು ಆದ್ರೆ ಇಬ್ರು ಹೋಗ್ಬೇಕಮ್ಮ, ಯಾರಿಂದ ಹೋದ್ರಂತ ಹೆಂಗಂತ. ಅವ್ರ ಅಮಿತ್ ಹೇಳ್ತಾನೆ ಇದ್ರು ಅದನ್ನೇನೆ, ಜಂಟಿಯಿಂದಾನೇ ನಂಗೆ ಸ್ವಲ್ಪ ಸಮಸ್ಯೆ ಆಯ್ತು, ಜಂಟಿ ಕಾನ್ಸೆಪ್ಟೇ ನನಗೆ ಸಮಸ್ಯೆ ಆಯ್ತು ಅಂತ ಹೇಳ್ಬಿಟ್ಟು ಮಾತಾಡಕ್ ನಂಗೆ ಅವಕಾಶಗಳು ಸಿಕ್ತಿಲ್ಲ ಅಂತ ಹೇಳ್ತಿದ್ರು ಅಮಿತ್. ನಿಮ್ಮ ಹತ್ರ ಏನ್ ಹೇಳಿದ್ರಮ್ಮ ಅಮಿತ್? ಅದನ್ನೇ ಹೇಳ್ದ. ಬೈದ್ರ? ಕರಿಬಸಪ್ಪ ಅವ್ರಿಗೆ ಸರಿಯಾಗಿ ಬೈಕೊಂಡಿರ್ತಾರೆ. ಇಲ್ಲ ಬೈದೇನ್ ಬೈದಿಲ್ಲ.